ಮಲೆನಾಡು ಭಾಗದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾದ ನೂರಾರು ವಿದ್ಯಾರ್ಥಿಗಳು ಅಭ್ಯಾಸ ನಡೆಸುತ್ತಿರುವ ಸಾಗರ ನಗರದ ಎಲ್ಬಿ ಕಾಲೇಜು ಬಳಿಯ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಕಾಲಮಿತಿಯೊಳಗೆ ಬಸ್ ನಿಲ್ದಾಣ ನಿರ್ಮಿಸಬೇಕೆಂದು ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ದಾರೆ. ಬಸ್ ನಿಲ್ದಾಣವಿಲ್ಲದಿರುವುದರಿಂದ ಬಿಸಿಲು ಮಳೆಯಲ್ಲಿಯೇ ಬಸ್ಗೆ ಗಂಟೆಗಟ್ಟಲೆ ಕಾದು ನಿಲ್ಲುವಂತಾಗಿದೆ, ತೀವ್ರ ತೊಂದರೆ ಪಡುವಂತಾಗಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈ ಹಿಂದೆ ಇದ್ದ ಬಸ್ ನಿಲ್ದಾಣವನ್ನು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ವೇಳೆ ತೆರವುಗೊಳಿಸಲಾಗಿದೆ. ಈಗಾಗಲೇ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡಿದೆ. ಆದಾಗ್ಯೂ ಇಲ್ಲಿಯವರೆಗೂ ಬಸ್ ನಿಲ್ದಾಣ ಮಾಡಿಲ್ಲ. ಹಾಗೆಯೇ ವಾಹನಗಳು ಮಿತಿಮೀರಿದ ವೇಗದಲ್ಲಿ ಸಂಚರಿಸುತ್ತಿವೆ. ವಿದ್ಯಾರ್ಥಿಗಳು ಜೀವ ಕೈಯಲ್ಲಿಡಿದು ಹೆದ್ದಾರಿ ದಾಟಿ ಓಡಾಡುವಂತಾಗಿದೆ. ಈ ಕಾರಣದಿಂದ ಕಾಲೇಜ್ ಸಮೀಪದ ಹೆದ್ದಾರಿಯಲ್ಲಿ ವಾಹನಗಳ ವೇಗ ನಿಯಂತ್ರಣಕ್ಕೆ ವೈಜ್ಞಾನಿಕ ರಸ್ತೆ ಉಬ್ಬು ನಿರ್ಮಾಣ ಸೇರಿದಂತೆ ಅಗತ್ಯವಿರುವ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ, ತಾಲೂಕು ಆಡಳಿತ ಕಾಲಮಿತಿಯೊಳಗೆ ಕ್ರಮ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ತುಂಬ ಮುಂಚಿಂದನೂ ಬಸ್ ಸ್ಟ್ಯಾಂಡ್ ಇತ್ತು. ಆ ಕಡೆ ಎರಡೂ ಕಡೆಗಳಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಆದರೆ 2020ನೇ ಇಸ್ವಿ ಸಮಯದಲ್ಲಿ ರಸ್ತೆ ಅಗಲೀಕರಣ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ತೆಗೆದ್ರು. ಆದರೆ ಅದ ನಂತರ ಬಸ್ ಸ್ಟ್ಯಾಂಡ್ಗಳನ್ನ ಮಾಡಬೇಕಿತ್ತು. ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓಡಾಡ್ತಾರೆ. ಅವರೆಲ್ಲರಿಗೂ ಸಮಸ್ಯೆನೇ. ಬಿಸಿಲುಗಾಲದಲ್ಲಿ ಬಿಸಿಲು ನಿಲ್ಲಬೇಕು, ಮಳೆಗಾಲದಲ್ಲಿ ಮಳೆಯಲ್ಲಿ ನೆನಿಬೇಕಾಗತ್ತೆ, ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ. ಆ ಸಮಯದಲ್ಲಿ ಅವ್ರಿಗೆ ಬಸ್ ಸಿಗಲಿಲ್ಲ ಅಂತಂದರೆ ಗಂಟೆಗಟ್ಟಲೆ ಕಾಯಬೇಕು. ಎಲ್ಲ ರೀತಿಯಿಂದನೂ ತೊಂದರೆ ಆಗುತ್ತೆ. ದಯವಿಟ್ಟು ಜನಪ್ರತಿನಿಧಿಗಳು ಈ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬಂದರೆ ಇಲ್ಲಿ ಓದ್ತಾ ಇರ್ತಕ್ಕಂಥ ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ಇಲ್ಲಿ ಅಪಘಾತಗಳು ಜಾಸ್ತಿ ಆಗುತ್ತೆ. ತುಂಬ ಸ್ಪೀಡಲ್ಲಿ ಬರ್ತಾರೆ. ಅದಕ್ಕಾಗಿ ಒಂದು ಸ್ಪೀಡ್ ಬ್ರೇಕರನ್ನು ಹಾಕಿದರೆ ವಿದ್ಯಾರ್ಥಿಗಳಿಗೂ ಅದು ರಕ್ಷಣೆಯನ್ನು ಕೊಡುತ್ತೆ. ಅದು ವಾಹನದಲ್ಲಿ ಓಡಾಡೋಂಥವ್ರಿಗೂ ಅದು ಹೆಚ್ಚು ಸೇಫ್ಟಿ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಬಸ್ಸು ಸಿಕ್ಕರೆ ಸಾಕು ಅನ್ನುವಂಥ ಸ್ಥಿತಿಯಲ್ಲಿ ಇರ್ತಾರೆ. ಅವಾಗ ಅವರು ತುಂಬ ಒಂಥರ ಗುಂಬುತನದಲ್ಲಿ ಓಡ್ತಾರೆ. ಅದು ಅಪಘಾತಕ್ಕೆ ಕಾರಣ ಆಗ್ತಾಯಿದೆ. ದಯವಿಟ್ಟು ಒಂದು ಸ್ಪೀಡ್ ಬ್ರೇಕರನ್ನು ಹಾಕೊಡುವಂಥದ್ದು. ಎರಡನೇದು, ಎರಡೂ ಕಡೆಗಳಲ್ಲಿ ಸರ್ವಋತು ಬಸ್ ನಿಲ್ದಾಣವನ್ನು ಮಾಡಿಕೊಡ್ಬೇಕು. ಯಾಕೆಂದರೆ ಸಣ್ಣ ಬಸ್ ನಿಲ್ದಾಣ ಬಿಟ್ಟರೆ ಇವತ್ತಿನ ಇಲ್ಲಿನ ಮಳೆಗಾಲದಲ್ಲಿ ಅದು ತುಂಬ ನೀರು ಒಳಗಡೆನೇ ಬಂದುಬಿಡುತ್ತೆ. ಆ ಥರದ್ದಲ್ಲ, ಸುಸಜ್ಜಿತವಾದಂತಹ ಒಂದು ಸರ್ವಋತು ಬಸ್ ನಿಲ್ದಾಣ ಇಲ್ಲಿ ಮಾಡಿಕೊಡ್ಬೇಕು ಅಂತಂದು ಹೇಳಿ ಜನಪ್ರತಿನಿಧಿಗಳಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಇದರಿಂದ ಅನುಕೂಲ ಆಗುತ್ತೆ. ನಾನು ಇದೇ LB ಕಾಲೇಜಲ್ಲಿ 3 ವರ್ಷ ಡಿಗ್ರಿ ಮಾಡಿದ್ದೆ. ನಾನು ಸ್ಟಾರ್ಟಿಂಗ್ ಬಂದಾಗ ಈ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಈಗ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಈಗ BEdಗೆ ಬಂದರೂ 5 ವರ್ಷ ಆದರೂ ಬಸ್ ಸ್ಟ್ಯಾಂಡ್ ಕರೆಕ್ಟಾಗಿ ಮಾಡಿಲ್ಲ. ಆಮೇಲೆ ಇಲ್ಲಿ ಸ್ಪೀಡ್ ಬೇಕಾದ್ರೂ ಅಷ್ಟೇ, ಏನು ನಾವು ಮನವಿ ಮಾಡಿದ್ರು ಏನಿಲ್ಲ. ಹೀಗೆ 1 ವರ್ಷದಿಂದ ನಮ್ಮ ಕಾಲೇಜಲ್ಲಿ ಓದ್ತಿದ್ದ ಹುಡುಗಿ ತೀರ್ಕೊಳ್ತು. ಹಾಗೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ AC ಕಚೇರಿಗೆ ಮತ್ತು ಸಂಸದರಿಗೂ ಮನವಿ ಕೊಟ್ಟಿದ್ದೀವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿಲ್ಲ. ಈಗ ಇನ್ನೊಂದು ವಾರದಲ್ಲಿ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಕಾಲೇಜಿಂದ. ನಾನು BEd ಸ್ಟೂಡೆಂಟು. ಇಲ್ಲಿ MDF ಕಾಲೇಜಲ್ಲಿ BEd ಓದ್ತಾ ಇದ್ದೀನಿ. ನಮಗಿಲ್ಲಿ ಬಸ್ಸಿಂದು ಅಂದರೆ ಬಸ್ ಸ್ಟ್ಯಾಂಡ್ ಇಲ್ಲ. ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಅದು ನಾವು ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ತ್ರಾಸಾಗತ್ತೆ. ಮಳೆಗಾಲದಲ್ಲೂ ಅಷ್ಟೇ. ಇಲ್ಲಿ ನಾವು ಕಾಲೇಜ್ ಬಿಟ್ಟ ತಕ್ಷಣ ಮಳೆ ಬಂತು ಅಂದರೆ ಬಸ್ ಸಿಕ್ತು ಅಂದರೆ ಓಕೆ, ಹೆಂಗೋ ಹೋಗ್ತೀವಿ. ಬಟ್ ಇಲ್ಲ ಅಂದರೆ ಮತ್ತೆ ಮಳೆಗಾಲದಲ್ಲಿ ಮತ್ತೆ ಮಳೆಲೆಲ್ಲ ನೆಂದು ಮತ್ತೇನು ಹುಷಾರಿರಲ್ಲ, ಮತ್ತು ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ ಕಡೆನೂ ಅಷ್ಟೇ ಬಸ್ ನಿಲ್ಲಿಸಿದ್ರೆ ಓಕೆ, ಅಲ್ಲೂ ನಿಲ್ಲಿಸಲ್ಲ. ಸೊ ನಮಗೆ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಬೇಕು. ಇದಕ್ಕೆ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೇಳ್ಕೊತಿದ್ದೀವಿ. ಸರ್, ನೀವು ಯಾವಾಗಲೇ ನೋಡ್ತಾ ಇದ್ದೀರಲ್ಲ,
ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಈಗಾಗಲೇ ಒಂದು 5-6 ವರ್ಷದಿಂದ ರಸ್ತೆ ಅಗಲೀಕರಣದ ಹೆಸರಲ್ಲಿ ಬಸ್ ಸ್ಟ್ಯಾಂಡು ಕಿತ್ತಾಕಿದ್ದಾರೆ. ಕಿತ್ತಾಕಿದ ಮೇಲೆ ಒಂದು ಬಸ್ ಸ್ಟ್ಯಾಂಡ್ ಹೊಸದಾಗಿ ಮಾಡಿಕೊಟ್ಟಿಲ್ಲ. ಈಗಾಗಲೇ ಎಷ್ಟೊಂದು ವಿದ್ಯಾರ್ಥಿನಿಯರು ಬಿಸಿಲಲ್ಲಿ ನಿಂತಿರೋದು ನೋಡಿದ್ರಿ. ಇನ್ನೊಂದು ತಿಂಗಳು ಹೋದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲದಲ್ಲಿ ಕೂಡ ಇದೇ ಥರ ಮಳೆಯಲ್ಲಿ ನಿಲ್ಲಬೇಕಾಗುತ್ತೆ. ಈ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ವಿದ್ಯೆ ಕಲಿತಾ ಇದ್ದೀವಿ ಒಂದು ವಿದ್ಯಾಸಂಸ್ಥೆಯಲ್ಲಿ. ಹಿಂಗೆ ಆದರೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ವಿದ್ಯೆ ಕಲಿಬೇಕು ಹೇಳಿ? ನಮ್ಮ ಆಗ್ರಹ ಒಂದೇ, ಬಸ್ ಸ್ಟ್ಯಾಂಡ್ ಕಟ್ಸ್ಕೊಡಿ, ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ.